ನಮ್ಮ ಏನಪ್ಪ ಅಂದ್ರೆ ವಾಜಪೇಯಿ ಅವರು ದೊಡ್ಡ ಹೋರಾಟವನ್ನು ಮಾಡಿದರು. ಆದರೆ ಅವತ್ತು ದೇಶನ ಒಡಿಲಿಲ್ಲ, ದೇಶನ ಹಾಳಾಗಿ ಹೋಗಲಿಲ್ಲ, ಏನೂ ಇಲ್ಲ. ಇವತ್ತು ನಮ್ಗೆ ಅನಿಸ್ಲಿಕ್ಕದಪ್ಪ, ಇವತ್ತು ಪರಿಸ್ಥಿತಿ ಸೇಮ್ ಅದ. ಇವತ್ತು ವಿದ್ಯಾರ್ಥಿಗಳು ಅಶಾಂತಿಗೊಂಡಿದ್ದಾರೆ, ನೌಕರಿ ಇಲ್ಲ, ಬದುಕಿಲ್ಲ, ಕಲಿದಕ್ಕೆ ತುಟ್ಟಿ, ಎಲ್ಲ ಪ್ರೈವೇಟೈಸೇಷನ್ ಇರೋದ್ರಿಂದ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಡವರು. ಮತ್ತು ನಿರುದ್ಯೋಗಂತಿ ತಾಂಡವಾಡ್ಲಿಕ್ಕೆ ಸಿಕ್ಕಾಪಟ್ಟೆ 2 ಕೋಟಿ ಉದ್ಯೋಗಗಳು ಸಪೋಸ್ ಏನಾದರೂ ಮೋದಿಯವ್ರು ನೀಡಿದ್ರೆ ಇವತ್ತಿನವರೆಗೆ 22 ಕೋಟಿ ಜನಸಂಖ್ಯೆ 22 ಕೋಟಿ ಜನಕ್ಕೆ ಉದ್ಯೋಗ ಇರ್ತಿದ್ವು. ಮತ್ತು ಈ ಸಮಸ್ಯೆನೇ ಇರ್ತಿರಲಿಲ್ಲ, ಇಡೀ ದೇಶ ನೆಮ್ಮದಿಯಿಂದ ಇರ್ತಿತ್ತು ಅಲ್ವಾ. ಮತ್ತು ಯಾಕೆ ಇದು ಅಶಾಂತಿ ಹುಡ್ತಿತ್ತು ಅಂತಂದ್ರ ಜೊತೆಗೆ ಅವ್ರು ನಿಜವಾಗಿ ಅಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಈ ಒಂದು ಆರೋಪ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. ಆದರೆ ಎನ್ಕ್ವೈರಿ ಮಾಡಿಸ್ರಿ ಅಂದರೆ ಎಷ್ಟೋ ಕಡೆ ಸಿಕ್ಕೊಂಡು ಬಿದ್ದಿದ್ದಾರೆ ಇಲೆಕ್ಷನ್ ಕಮಿಷನ್. ನೇರವಾಗಿ ಇಲೆಕ್ಷನ್ ಕಮಿಷನ್ ಜೊತೆಗೆ ಇದು ಯುದ್ಧ ನಡೆದಲ್ಲ. ಅವರೇನಪ್ಪ BJP ಮೇಲೆ ಆರೋಪ ಮಾಡ್ತಾ ಇಲ್ಲ, ಇಲೆಕ್ಷನ್ ಕಮಿಷನ್ ಮೇಲೆ ಆರೋಪ ಮಾಡ್ತಾರೆ. ಇಲೆಕ್ಷನ್ ಕಮಿಷನಿಂದ ಯಾರಿದಾರೋ ಅದು ಅವ್ರಿಗೆ ಬಿಟ್ಟಂಥ ವಿಷಯ. ಅದಕ್ಕೆ ಇಲೆಕ್ಷನ್ ಕಮಿಷನ್ ಮೂಗು ಹಿಡಿದಾರೆ ಅವರು. ಇಲೆಕ್ಷನ್ ಕಮಿಷನ್ ಮಾಡಿದ ಡಾಕ್ಯುಮೆಂಟ್ ಎವಿಡೆನ್ಸ್ ಕೊಡ್ಲಿಕ್ಕೆ ಆಳಂದಲ್ಲಿರ್ಬೋದು, ಮತ್ತೊಂದು ಮಹದೇವಪುರದಲ್ಲಿರ್ಬೋದು, ಅದೇ ಕಾಲಕ್ಕೆ ಉತ್ತರ ಭಾರತದಿರ್ಬೋದು, ಅಥವಾ ನಮ್ಮ ಮಹಾರಾಷ್ಟ್ರದಿರ್ಬೋದು, ಹರಿಯಾಣದಿರ್ಬೋದು, ಎಲ್ಲ ಕಡೆ ಹಿಂಗೆ ನಡೆದವಂತ ಆರೋಪ ಮಾಡ್ತಾರೆ. ಇವು ಸುಳ್ಳ ಅಂತ ನೀವು ಹೇಳ್ತಾ ಇದ್ದೀರಿ. ಆದರೆ ಅವು ಸಾಕ್ಷಿ ಸಮೇತ ನಿಮ್ಮ ಮತದಾರ ಪಟ್ಟಿ ತೆಗೆದು ಜನಕ್ಕೆ ಮುಂದಿರ್ತಾ ಇದ್ದಾರೆ. ಅಲ್ಲಿ ಯಾಕೆ ನೀವು ಇದು ತಪ್ಪದಪ್ಪ ಅಂತ ಹೇಳ್ತಾ ಇಲ್ಲ? ಇದು ಕರ್ನಾಟಕದ ಆಳಂದ ಸಲ ನಿಮ್ಗೆ ಗೊತ್ತದ. CID ಇದ್ದಿದ್ದು 18 ಸಲ ನಿಮ್ಗೆ ರಿಮೈನಿಂಗ್ ಲೆಟರ್ ಅರ್ಜಿ ಬರೋದಿಲ್ಲ. ಹಿಂಗೆ ಆಗ್ಯದ್ರಿ 6,018 ಎಷ್ಟೋ ಸಮಥಿಂಗ್